ಈಗ ಮಕರ ರಾಶಿ. ಸೊ ಮಕರ ರಾಶಿಯವರ 2026ರ ಭವಿಷ್ಯದ ಆಗು ಹೋಗುಗಳು ಹೆಂಗಿರುತ್ತೆ ಅಂತ? ಮಕರ ರಾಶಿಯಲ್ಲಿ ಉತ್ತರಾಷಾಢ, ಶ್ರವಣ, ಧನಿಷ್ಠ 3 ನಕ್ಷತ್ರಗಳು ಸ್ಥಿತವಾಗಿರ್ತದೆ. ಈ ಮಕರ ರಾಶಿಯವ್ರದ್ದು ಏನಂದರೆ ಸ್ವಲ್ಪ ನಿಧಾನ, ಲೈಫ್ ಎಲ್ಲ ನಿಧಾನ. ಇದು ನಾನು ಸಾಕಷ್ಟು ಜಾತಕಗಳು ನೋಡಿ ಸಂಶೋಧನೆ ಮಾಡಿರೋದ್ರಿಂದ ನಾನು ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಏನೋ ಅಂದ್ಕೊಳ್ತೀವಿ, ಯಾಕೋ ಯಾವುದು ಸಕ್ಸಸ್ ಆಗಲ್ಲ. ಎಲ್ಲ ಚಾನಲಲ್ಲೂ ಹೇಳಿರ್ತಾರೆ ನಿಮ್ಗೆ ಗುರುಬಲ ಇದೆ, ನಿಮ್ಗೆ ತುಂಬ ಅನುಕೂಲ ಆಗುತ್ತೆ, ಎಲ್ಲ ವಿಚಾರದಲ್ಲೂ ಸೂಪರ್ ಆಗಿರ್ತೀರ, ಹಂಗೆ. ಬಟ್ ತುಂಬ ಇವ್ರದ್ದು ನಿಧಾನ ಗತಿಯಲ್ಲಿ ಚಲನೆ. ಯಾವುದು ಫಾಸ್ಟಾಗಿ ಅಂದ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಆಗಲ್ಲ. ಗಾಡಿ ಕಿಕ್ ಹೊಡೆದಿದ ತಕ್ಷಣ ಸ್ಟಾರ್ಟ್ ಆಗಲ್ಲ. 3-4 ಸತಿ ಕಿಕ್ ಹೊಡೆದ್ಮೇಲೆ ಸ್ಟಾರ್ಟ್ ಆಗುವಂಥದ್ದು ರಾಶಿಯಾಗಿರ್ತದೆ. ಜೊತೆಗೆ ಪಾಪ ಇವರು ಗುಣ ಒಳ್ಳೇದಾಗಿರ್ತದೆ, ಬೇರೆಯವರಿಂದ ಇವರು ಸಮಸ್ಯೆಗಳು ಅನುಭವಿಸುವಂಥದ್ದು. ಈಗ ಇವ್ರೇನೋ ಬೆಳಗ್ಗೆ ಎದ್ದು ಎಲ್ಲ ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ಕೆಲಸಕ್ಕೆ ರೆಡಿ ಆಗಿರ್ತಾರೆ, ಯಾರೋ ಇನ್ನೊಬ್ರು ಫೋನ್ ಮಾಡ್ತಾರೆ, ಒಂಚೂರು ಇಲ್ಲೇ ಹೋಗ್ಬರೋಣ ಅಂತ 10 ನಿಮಿಷದ ಕೆಲಸ ಅಂತ ಕರ್ಕೊಂಡು ಹೋಗ್ತಾರೆ. ಹೋದವರು ಅರ್ಧ ದಿವಸ ಆದರೂ ಆ ಕೆಲಸ ಮುಗಿಯಲ್ಲ, ಇವ್ರ ಕೆಲ್ಸಕ್ಕೆ ಹೋಗಲ್ಲ, ಅವತ್ತು ಅಲ್ಲೇ ರಜಾ ಆಗುವುದು, ಕಟ್ ಆಗುವಂಥದ್ದು ಕೆಲಸಕ್ಕೆ, ವೃತ್ತಿಪರವಾಗಿ. ಈ ರೀತಿಯಾದಂತಹ ಗುಣಧರ್ಮ ಅವರಲ್ಲಿರ್ತದೆ. ಅದರೊಟ್ಟಿಗೆ ಚರರಾಶಿ ತುಂಬ ಬೇಗ ಪ್ಲಾನ್ ಮಾಡ್ತಾರೆ, ಅದೇ ಥರ ಪ್ಲಾನು ಸಹ ಫೇಲ್ ಆಗುವಂಥ ಸಾಧ್ಯತೆ ಸಹ ಉಂಟಾಗುತ್ತೆ. ಇನ್ನು ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಮಕರ ರಾಶಿಯವರ ವಿದ್ಯಾಭ್ಯಾಸ 2026ರಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಹೋಗುವಂಥ ಚಾನ್ಸಸ್ ಇದೆಯಾ? ಇನ್ ಕೇಸ್ ಅದರಲ್ಲಿ ಏನಾದರೂ ಸಮಸ್ಯೆಗಳ ಆದರೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳಿದೆ ಅಂತ? ಇಲ್ಲ, ಆ ಉದ್ಯೋಗಕ್ಕಿಂತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲ ಚೆನ್ನಾಗಿದೆ. ಏನಂತರ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ. ಬಡ್ತಿ ಅಂದರೆ ಯಾರೆಲ್ಲ ವೃತ್ತಿ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಳ್ಳೆ ಕೆಲಸ ಸಿಕ್ಕಿ ಅದರಲ್ಲಿ ಬಡ್ತಿ ಸಿಗೋವಂಥದ್ದು. ಅಂದರೆ ಸುಮಾರು ವರ್ಷಗಳಿಂದ ನಂಗೆ ಪ್ರಮೋಷನ್ ಆಗಿಲ್ಲ ಅನ್ನೋರಿಗೆ ಬಡ್ತಿ ಸಿಗೋವಂಥದ್ದು, ಕೆಲಸನೇ ಇಲ್ಲ ಅನ್ನೋರಿಗೆ ಕೆಲಸ ಸಿಗೋವಂಥದ್ದು. ಈ ರೀತಿಯಾದಂಥ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ರೀತಿಯಾದ ಚೇತರಿಕೆ ಕಾಣುವಂಥದ್ದು. ಆದರೆ ಮಂಡಿಗೆ ಸಂಬಂಧಪಟ್ಟಿರೋಂಥದ್ದು, ಮೊಣಕಾಲು, ಮಂಡಿ, ಕಾಲು, ಇದಕ್ಕೆ ಸಂಬಂಧಪಟ್ಟಿರುವಂಥ ನೋವುಗಳನ್ನ ಅನುಭವಿಸುವಂಥ ಸಾಧ್ಯತೆಗಳು. ಸಣ್ಣ ಪುಟ್ಟ ಅಂದರೆ ಮೂಳೆಗಳಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಯನ್ನು ಅನುಭವಿಸ್ತಾರೆ. ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣ ಆರೋಗ್ಯವಂತರಾಗಿರ್ತಾರೆ. ಹೊಸ ಮನೆ, ಸೈಟು ಅಥವಾ ಇಲ್ಲಾಂದ್ರೆ ಗಾಡಿ ಆಗಿರ್ಬೋದು, ಅಥವಾ ಹೊಸ ಉದ್ಯೋಗವನ್ನು ನಾವು ಆರಿಸ್ಕೊತೀವಿ ಅಂತಂದಾಗ ಸೊ ಇದೆಲ್ಲ ಮಾಡುವಂತಹ ಒಂದು ನಿಲುವುಗಳನ್ನು ಮಾಡ್ಕೋಬಹುದಾ ಅಂತ? ಖಂಡಿತ ಜೂನ್ ಸಮಯದಲ್ಲಿ ಇವರು ಎಲ್ಲ ಏನು ಶುಭ ಕಾರ್ಯಗಳು ಅಥವಾ ಏನೋ ಕಾರು, ಮನೆ, ಸೈಟು, ಶುಭಗಳಿಗೆ ಅಥವಾ ವಿವಾಹ ಇಂಥದಕ್ಕೆಲ್ಲದಕ್ಕೂ ಜೂನಲ್ಲಿ ತುಂಬ ಅನುಕೂಲ ಇದೆ. ಜೂನ್ ನಂತರ ತುಂಬ ಒಳ್ಳೆಯ ಫಲವನ್ನು ಖಂಡಿತ ಕಾಣಬಹುದು. ಇನ್ನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಆರೋಗ್ಯದಲ್ಲಾಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು, ಅಥವಾ ಉದ್ಯೋಗದಲ್ಲಾಗಿರ್ಬೋದು, ಅಥವಾ ಸಂತಾನ ಅಥವಾ ವೈವಾಹಿಕ ಜೀವನದಲ್ಲಾಗಿರ್ಬೋದು. ಸೊ ಆ ಸಮಸ್ಯೆಗಳಿಗೆ ಯಾವ ದೇವರ ಒಂದು ಅನುಗ್ರಹ ಬೇಕು, ಹಾಗೆಯೇ ಯಾವ ಒಂದು ದೇವರ ದರ್ಶನವನ್ನು ಪಡ್ಕೋಬೇಕು ಅಂತ? ನೋಡಿ, ಮಕರ ರಾಶಿಯವರು ಫಸ್ಟ್ ಆಫ್ ಆಲು ಸಮಸ್ಯೆ ಏನು ಅನ್ನೋದು ತಿಳ್ಕೊಬೇಕು. ಎಲ್ಲ ಪರಿಹಾರ ಮಾಡಕ್ಕೆ ಹೋಗ್ತಾರೆ, ಬಟ್ ಯಾವ ಪರಿಹಾರನೂ ಸರಿ ಹೋಗಲ್ಲ. ಸೊ ಆ ಕಾರಣದಿಂದ ಸಮಸ್ಯೆಗೆ ಪರಿಹಾರ ಸಮಂಜಸವಾದದ್ದು ಅತಿ ಮುಖ್ಯ. ನಾವು ಯೂನಿವರ್ಸಲ್ ಆಗಿ ಯೋಚನೆ ಮಾಡಿ ಇದ್ದ ರಾಶಿಗೆ ಏನು ಪರಿಹಾರ ಸೂಕ್ತವಾದಂಥದ್ದು ಅಂದರೆ ಜನರಲ್ ಆಗಿ ಹೇಳುವಂಥದ್ದು ಹನುಮಂತನ ಸ್ಮರಣೆ, ಕಾಲಭೈರವನ ಸ್ಮರಣೆ. ಅಷ್ಟಮಿ ದಿನದಂದು ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಬೋದು, ಇದು ತುಂಬ ಮುಖ್ಯ. ಅದು ಮಾಡಿದ್ರೆ ಒಳ್ಳೆಯದು. ಹನುಮಾನ್ ಚಾಳೀಸ್ ಹೋಗುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳು ಇಟ್ಕೊಂಡ್ರೆ ಖಂಡಿತ ಶುಭ ಫಲಗಳ ಕಾಣ್ಬೋದು. ನಾವು ಏನು ಗೊತ್ತಾ, ಒಂದು ವೈಬ್ಸು, ನಾವು ನಮ್ಮ ಮನಸ್ಸನ್ನು ನಿಲ್ಲಿಸುವಂಥ ಜಾಗ ದೇವರ ಆ ದೇವಸ್ಥಾನಗಳು. ಒಂದು ಸೆಕೆಂಡು ಅಥವಾ 10 ಸೆಕೆಂಡ್ ಆದರೂ ಆ ದೇವರಲ್ಲಿ ನಮ್ಮ ಒಂದು ಲೀನವಾದಾಗ ಮನಸ್ಸು ಖಂಡಿತ ಶುಭ ಫಲಗಳು ಬರ್ತದೆ. ಅದು ನಥಿಂಗ್ ಬಟ್ ಧ್ಯಾನ ಅಂತ ಅನ್ಕೋಬೋದು, ಮಾಡಬೇಕಷ್ಟೇ. ಧನ್ಯವಾದಗಳು ಗುರುಜಿ, 2026ರ ಮಕರ ರಾಶಿಯವರ ಭವಿಷ್ಯವನ್ನ ತಿಳಿಸಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.